ಇನ್ನು ಮುಂದೆ ಸ್ಥಳೀಯ ಚುನಾವಣೆಗಳಲ್ಲಿ ಇವಿಎಂ ಮಷಿನ್ ಅನ್ನು ಬಿಟ್ಟು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನು ನಡೆಸೋದಾಗಿ ನಿನ್ನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕಾಯ್ದೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ನಾಯಕರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇರುವಂಥದ್ದು. ಅಧಿಕಾರಿಗಳ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ಳುವಕ್ಕೆ ಚುನಾವಣೆಯನ್ನು ಗೆಲ್ಲುವಂತಹ ಹುನ್ನಾರ ಇದು. ಬ್ಯಾಲೆಟ್ ಮತದಾನ ಮೂರ್ಖತನದ ಪರಮಾವಧಿ ಅಂತೇಳಿ ಬಿಜೆಪಿ ಹೇಳ್ತಾ ಇದೆ. ಸ್ಥಳೀಯ ಚುನಾವಣೆಗಳಲ್ಲಿಯೂ ಕೂಡ ಗೆಲುವು ಅಸಾಧ್ಯ ಅಂತೇಳಿ ಅವರಿಗೆ ಗೊತ್ತಾಗಿದೆ. ಹಾಗಾಗಿಯೇ ಈ ರೀತಿಯ ಒಂದು ಹುನ್ನಾರವನ್ನ ಕಾಂಗ್ರೆಸ್ ಮಾಡಿದೆ ಅಂತೇಳಿ ಕಾಂಗ್ರೆಸ್ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ವ್ಯಾಪಕ ಆಕ್ರೋಶವನ್ನ ಬಿಜೆಪಿಯ ನಾಯಕರುಗಳು ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ಹಂತದಲ್ಲೂ ಹಸ್ತಕ್ಷೇಪ ಮಾಡಬೇಕು ಅನ್ನೋಂಥ ದುರುದ್ದೇಶ ಇಟ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿದೆ ಭಾಳ ಸ್ಪಷ್ಟವಾಗಿ, ಜನ ಸಂಪೂರ್ಣವಾಗಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರದ ಆಡಳಿತ ಏನು ಈ ಕಳೆದ 2.5 ವರ್ಷ ಕಾಲ ಅವ್ರು ತೊಗೊಂಡಿರೋಂಥ ಪ್ರತಿಯೊಂದು ನಿರ್ಧಾರನೂ ಜನ ವಿರೋಧಿಯಾಗಿದೆ, ಭ್ರಷ್ಟಾಚಾರದಿಂದ ತುಂಬಿದೆ, ಜನರ ಕೋಪ ಮುಗಿಲಿಗೇರಿದೆ. ಈ ಆಕ್ರೋಶವನ್ನು ಚುನಾವಣೆಯಲ್ಲಿ ತೋರಿಸ್ತಾರೆ ಅನ್ನೋಂಥದ್ದು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಈ ಮತದಾರ ಪಟ್ಟಿಯಲ್ಲಿ ಹಸ್ತಕ್ಷೇಪ ಮತ್ತು ಏನು ಬ್ಯಾಲೆಟ್ ಪೇಪರ್ನಲ್ಲಿ ಮೂಲಕ ಚುನಾವಣೆ ನಡೆಸುವಂಥದ್ದು, ಇದು ಯಾರ ರಿಟ್ರೋಗ್ರೇಡ್ ಹಿಂದಕ್ಕೆ ಹೋಗುವಂಥದ್ದು ನೋಡಿದ್ದೀರಾ? ಇವತ್ತು ಈ ಕಾಲದಲ್ಲಿ ಹೇಳ್ತಾರೆ ಇಂಟರ್ನ್ಯಾಷನಲ್ ಸಿಟಿ ಬೆಂಗಳೂರು ಎಲ್ಲ ಹೇಳಿ ಇಡೀ ವಿಶ್ವಕ್ಕೆ, ಇಡೀ ದೇಶಕ್ಕೆ ಒಂದು ಪ್ರಸಿದ್ಧಿಯಾದಂಥ ನಗರ ತಂತ್ರಜ್ಞಾನಕ್ಕೆ. ಅಲ್ಲ, ಏನಾಗಿದೆ, ಕಾಂಗ್ರೆಸ್ಸಿನ ಸ್ಥಿತಿ ನೋಡಿದರೆ ಭಾಳ ಶೋಚನೀಯ ಸ್ಥಿತಿ ಒಳಗದ. ಏನಾಗಿದೆ, ಅವರು ಜನರ ಒಂದು ವಿಶ್ವಾಸ ಕಳ್ಕೊಂಡು ಎಲ್ಲ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ. ಅವ್ರ ನಾಯಕತ್ವ ಇಲ್ಲ. ಬೇಸಿಕ್ಕಾಗಿ ಕಾಂಗ್ರೆಸ್ಸಿಗೆ ನಾಯಕತ್ವ ಇಲ್ಲ. ಈಗ ರಾಹುಲ್ ಗಾಂಧಿ ಅವ್ರನ್ನ ಇಟ್ಕೊಂಡು ಹೋಗಿ ಕಾಂಗ್ರೆಸ್ ಉದ್ಧಾರ ಆಗೋದು ಅಂತ ಗುರ್ತಿದ್ರು, ಅದೇ ಗಾಂಧಿ ಫ್ಯಾಮಿಲಿ ಮೇಲೆ ಇವತ್ತು ಡಿಪೆಂಡ್ ಆಗಿ ಅದೇ ನಡೀತಾ ಇದೆ ಅವ್ರಿಗೆ. ಹೀಗಾಗಿ